ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿಯವರಿಗೆ ಯಾರೋ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಇನ್ಯಾರಾದರೂ ಅಪೇಕ್ಷೆಯನ್ನು ಪಡ್ತಾ ಇರತಕ್ಕಂಥವ್ರಿಗೆ ಒಂದಷ್ಟು ಸಹಾಯ ಮಾಡೋಣ ಅಂತ ಹೇಳಿ ಮನಸ್ಸು ಬರುತ್ತೆ. ಆ ಆಲೋಚನೆ ಒಳ್ಳೆಯದು. ಆದರೆ ಆ ಆಲೋಚನೆ ಬದಲಾಗೋದರ ಒಳಗಡೆ ಯೋಗ್ಯವಾದಂತಹ ಕೆಲಸವನ್ನು ಮಾಡಿ ಯೋಗ್ಯರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಪುಣ್ಯ ಸಂಚಯವೂ ಆಗತ್ತೆ. ಯಾರಿಗೆ ಸಹಾಯದ ಅಗತ್ಯತೆ ಇರುತ್ತೋ ಅವರ ಆಸೆಯೂ ಕೂಡ ಈಡೇರುವ ಹಾಗೆ ಆಗತ್ತೆ ಅನ್ನುವಂಥದ್ದು. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಾರೆ. ಅದು ನಿಮಗೂ ಕೂಡ ಸ್ವಲ್ಪ ಹಿಂಸೆಯಾಗತ್ತೆ. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ಏನೂ ಕೆಲಸ ಇರೋದಿಲ್ಲ, ಆದರೂ ಪುರುಸೊತ್ತಿಲ್ಲ ಅನ್ನುವ ರೀತಿಯಲ್ಲಿ ನಿಮ್ಮ ಒತ್ತಡಗಳಿರುತ್ತೆ. ಪ್ರಯೋಜನ ಕಡಿಮೆ. ತುಂಬ ಓಡಾಟಗಳನ್ನು ಮಾಡ್ತಾ ಇರ್ತೀರಿ, ಆದರೆ ಅದರಿಂದ ಆಗತಕ್ಕಂತಹ ಪ್ರಯೋಜನ ಕಡಿಮೆ ಇರುತ್ತೆ. ಕುಟುಂಬದವರು ನಿಮ್ಮ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸ್ತಾರೆ. ಅವ್ರ ಕರ್ತವ್ಯ ಅವ್ರು ಮಾಡಲೇಬೇಕು ಅನ್ನುವಂಥದ್ದು ಬೇರೆ, ಆದರೆ ಈ ದಿವಸ ವಿಶೇಷವಾದಂತಹ ಕಾಳಜಿ ನಿಮ್ಮ ಬಗ್ಗೆ ಇರುತ್ತೆ ಅನ್ನುವಂಥದ್ದು. ಸಂಪಾದನೆ ನಿಮ್ಮ ಮುಖ್ಯ ಗುರಿಯಾಗಿರುತ್ತೆ. ಏನಾದರೂ ಆಗಲಿ ನಾನು ಒಂದಷ್ಟು ಆದಾಯವನ್ನು ಮಾಡಬೇಕು, ಗಳಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ, ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂಬುದಾಗಿ 11 ಸಲ ಹೇಳ್ಕೊಳ್ಳಿ. ಶುಭವಾಗಿ. ವೃಷಭ ರಾಶಿ ಹಲವಾರು ಜನಕ್ಕೆ ಈ ರಾಶಿಯವರಿಗೆ ಶುಭ ಅಲ್ಲದೇ ಇರತಕ್ಕಂತಹ ದಿವಸ. ಯಾವ ಕೆಲಸಕ್ಕೆ ಹೋದರೂ ಏನೋ ಅಡ್ಡಿ, ಇನ್ನೇನೋ ಅಡಚಣೆ, ಒಂದನ್ನು ಮಾಡಿದರೆ ಮತ್ತೊಂದಾಗುವಂಥದ್ದು, ತದ್ವಿರುದ್ಧವಾದಂತಹ ಫಲ, ಅಸಮಾಧಾನ. ಎಲ್ಲಿ ಯಾವ ವಿಷಯದಿಂದ, ಯಾವ ವಸ್ತುವಿನಿಂದ, ಯಾವ ವ್ಯಕ್ತಿಯಿಂದ ಸಂತೋಷ ಆಗಬೇಕು ಅವರಿಂದ ದುಃಖ, ನೋವು, ಬೇಸರ ಇವೆಲ್ಲವೂ ಕೂಡ ವಿರುದ್ಧವಾದಂತಹ ಫಲಕ್ಕೆ ಕಾರಣವಾಗ್ತಕ್ಕಂತಹದ್ದು. ಹೆಚ್ಚು ಧೈರ್ಯ ಇದು ನಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ಯಾವುದೋ ಒಂದು ಕೆಲಸಕ್ಕೆ ಮುನ್ನುಗ್ಗುವ ಹಾಗೆ ಪ್ರೇರಣೆಯನ್ನು ಮಾಡುತ್ತೆ. ಆ ಧೈರ್ಯ ಬಹಳ ಮುಖ್ಯವಾದ್ದು. ಆದರೆ ಹುಚ್ಚು ಧೈರ್ಯ ಇರಬಾರ್ದು, ಇದರಿಂದ ತೊಂದರೆಗಳಾಗುತ್ತೆ. ಹುಚ್ಚು ಧೈರ್ಯ ಇರತಕ್ಕಂತಹ ಪ್ರೇಮಿಗಳಿಗೆ ಈ ದಿವಸ ಅಪಘಾತವಾಗ್ತಕ್ಕಂತಹ ಸೂಚನೆಗಳಿದೆ. ಆ ವ್ಯತ್ಯಾಸಗಳನ್ನು ತಿಳ್ಕೊಳ್ಳಿ. ಧೈರ್ಯ ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಎಲ್ಲ ಕಡೆಯಲ್ಲೂ ಸಾಧನೆ ಮಾಡಲಿಕ್ಕೆ ಇರತಕ್ಕಂತಹ ಒಂದು ಸರಿಯಾದ ಸಾಧನ. ಆದರೆ ಹುಚ್ಚು ಧೈರ್ಯ ನಮಗೆ ತೊಂದರೆಯನ್ನು ಮಾಡುತ್ತೆ ಎನ್ನುವಂಥದ್ದು. ಮಾನಸಿಕವಾದಂತಹ ಸ್ವಲ್ಪ ಹಿಡಿತ, ಹತೋಟಿ ಇದು ಸಾಯಂಕಾಲದ ಹೊತ್ತಿಗೆ ನಿಮ್ಮನ್ನು ಸ್ವಲ್ಪ ಸರಿ ಮಾಡಬಹುದು ಅಂತ ಅರ್ಥ. ನಿಮ್ಮ ನಡವಳಿಕೆ, ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಇದು ಎಲ್ಲವೂ ಕೂಡ ಸರಿಯಾಗಬೇಕು ಇವತ್ತು. ಆಗ ಮಾತ್ರ ಸ್ವಲ್ಪ ಮಟ್ಟಿಗೆ ಒಳಿತನ್ನು ಕಾಣಲಿಕ್ಕೆ ಅವಕಾಶಗಳಾಗುತ್ತೆ. ವ್ಯವಹಾರದ ವಿಚಾರಗಳು ಮನೆಯವರಿಗೆ ತಿಳಿದೇ ಇರೋದಿಲ್ಲ. ಯಾವ ವ್ಯವಹಾರವನ್ನು ಹೇಗೆ ಮಾಡ್ತಾಯಿದ್ದೀರಿ, ಎಷ್ಟು ಹಣ ಯಾರಿಗೆ ಕೊಟ್ಟಿದ್ದೀರಿ, ಯಾರಿಂದ ಬರಬೇಕು, ನೀವು ಯಾರಿಗೆ ಕೊಡಬೇಕು ಏನೂ ಗೊತ್ತಿರೋದಿಲ್ಲ. ಇದರಿಂದ ತೊಂದರೆ ಮಾಡ್ಕೊಳ್ತೀರಿ. ದುರ್ಗಾ ಪರಮೇಶ್ವರಿಗೆ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ಮಿಥುನ ರಾಶಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ತೊಂದರೆಗಳಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ದೂರದ ಸಂಬಂಧಿಕರನ್ನು ಭೇಟಿ ಮಾಡಿ ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು. ಕಬ್ಬಿಣದ ವ್ಯಾಪಾರಿಗಳಿಗೆ, ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಶುಭ ಮತ್ತು ಲಾಭ ಸಿಕ್ಕುವಂತಹ ದಿವಸ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ, ಕೌಟುಂಬಿಕವಾದಂತಹ ಕಲಹ, ಮನಸ್ತಾಪಗಳು ಈ ದಿವಸ ಇರುತ್ತೆ. ನಿಮಗೆ ತುಂಬ ಬೇಸರವಾಗ್ತಕ್ಕಂಥದ್ದು, ನೋವಾಗ್ತಕ್ಕಂತಹ ಸಂಗತಿಗಳೇ ಈ ದಿವಸ ಹೆಚ್ಚಾಗಿರುತ್ತೆ. ಹಾಗಾಗಿ ಆಯಾ ಸಂದರ್ಭಗಳು ಬಂದಾಗ ಅದಕ್ಕೆ ತಕ್ಕ ಹಾಗೆ ಸಮಾಧಾನಕರವಾಗಿ ನಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ವ್ಯಾವಹಾರಿಕವಾಗಿ ತಪ್ಪುಗಳು ನಡೀಬಹುದು. ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಬರಬಹುದು. ಮೇಲಧಿಕಾರಿಗಳು ನಿಮ್ಮ ಮೇಲೆ ಅವರ ಅಧಿಕಾರವನ್ನು ಚಲಾಯಿಸಬಹುದು. ಹೀಗೆ ನಾನಾ ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಬೇಕಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಸುಖವಾದಂತಹ ಮಾತು, ಒಳ್ಳೆಯ ಭೋಜನವನ್ನು ಮಾಡ್ತೀರಿ. ಸ್ವಲ್ಪ ಮಟ್ಟಿಗೆ ಇವೆಲ್ಲವೂ ಕಳಿತಪ್ಪ ಇವತ್ತಿಗೆ ಅನ್ನುವಂತಹ ನಿಟ್ಟುಸಿರನ್ನು ಬಿಡುವುದಕ್ಕೆ ಅವಕಾಶಗಳಾಗತ್ತೆ. ಮನಸ್ಸಿನ ಮೇಲೆ ಉಂಟಾಗ್ತಕ್ಕಂತಹ ಪ್ರಭಾವ, ನೋವು ನಿಮ್ಮ ಆರೋಗ್ಯವನ್ನು ಹದಗೆಡಿಸಬಹುದು. ಎಚ್ಚರಿಕೆ ಇರಲಿ. ಮಾತೆಯರು ಬೆನ್ನು ನೋವಿನಿಂದ
ನರಳಬೇಕಾಗತ್ತೆ. ಕೆಲವರು ಆಸ್ಪತ್ರೆಗೆ ಸೇರಬೇಕಾದಂತಹ ಸ್ಥಿತಿ ಬಂದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಕಳ್ಳರು ತಮ್ಮ ಕೈ ಚಳಕ ಫಲಿಸಲಿಲ್ಲ ಅಂತ ಹೇಳಿ ಯೋಚಿಸುವಾಗ ಸಿಕ್ಕಿಬೀಳಬಹುದು. ಈ ಕಡೆ ಕಳ್ಳತನ ಮಾಡಿದ ಹಾಗೂ ಆಗಲಿಲ್ಲ, ತಾವು ಸಿಕ್ಕಿಬಿದ್ದಿದ್ದು ತಪ್ಪಲಿಲ್ಲ. ಆ ರೀತಿಯ ಒಂದು ಪರಿಸ್ಥಿತಿಯನ್ನು ಅನುಭವಿಸಬೇಕಾಗತ್ತೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ನೆರವೇರಲಿ. ಹಾಗಂತ ಕಳ್ಳರಿಗೆ ಇಷ್ಟಾರ್ಥ ನೆರವೇರಲಿ ಅಂತ ಅರ್ಥ ಅಲ್ಲ. ಯಾವುದು ಒಳ್ಳೆಯದಾಗಿದೆಯೋ ಆ ಫಲ ನಿಮಗೆ ಸಿಕ್ಕಲಿ ಅನ್ನುವಂಥದ್ದು ಶುಭವಾಗಿದೆ.